ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನು ಉಳಿದವರು ಎಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು. ಜೀವನದಲ್ಲಿ ಯಾರಿಗೂ ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ. ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತೊಂದು ಸಹ ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ಅವರು ಹಾಲಿ ಶಾಸಕರು ಕೂಡ ಮತ್ತು ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಸಲ ನನ್ನ ಜೊತೆನೇ ಅವಾಗ 98ನಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿದ್ದರು. ಹೀಗಾಗಿ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಜನತೆ ನಾವು ಇವತ್ತು ಸ್ವಲ್ಪ ಹಿರಿಯರನ್ನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ದೇವರು ಅಂತ ಹಾರೈಸ್ತೀನಿ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತರಿಸುವಂಥ ಶಕ್ತಿಯನ್ನು ಕೈಪಾಲಿಸಲಿ ಅಂತ. ತಮ್ಮವರ ಒಡನಾಟ ಹೆಂಗಿದೆ ಸರ್? ವೈಯಕ್ತಿಕವಾಗಿ ಏನಾದರೂ ನೆನಪಿಸ್ಕೊಳ್ಳೋದು? ವೈಯಕ್ತಿಕವಾಗಿ ನಮ್ಮದು ವಿಶೇಷವಾಗಿ ನಾನು ಒಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ. ನನ್ನ ತಂದೆಯವರು ಹಿಡ್ಕೊಂಡು ತುಂಬ ಅವ್ರನ್ನ ಪರಿಚಯ ಇತ್ತು. ಹೀಗಾಗಿ ಆ ಒಂದು ಸಂಸ್ಥೆಗಳ ಇದರಿಂದ ನಾವು ಹೆಚ್ಚಿನ ಒಂದು ಒಡನಾಟವನ್ನು ಇವತ್ತು ಸಹ ನಮ್ಮ ಮೆಡಿಕಲ್ ಕಾಲೇಜಾಗಲಿ, ಅವ್ರ ಮೆಡಿಕಲ್ ಕಾಲೇಜಾಗಲಿ, ಇದರಲ್ಲಿ ಅವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರೇ ಆಗಿದ್ದರು. ಹೀಗಾಗಿ ಆ ಒಡನಾಟ ಆಯಿತು ಮತ್ತು ಇತ್ತೀಚೆಗೆ ಸಂಬಂಧ ಕೂಡ ಆಯಿತು. ನಮ್ಮ ದೊಡ್ಡ ಮಗನಿಗೆ ಇವತ್ತು ಅವರ ಮೊಮ್ಮಕ್ಕಳಿಗೆ ಇವತ್ತು ಸಹ ಒಂದು ಸಂಬಂಧವನ್ನು. ಹೀಗಾಗಿ ಇವತ್ತು ಎಲ್ಲರಿಗಿಂತ ಹೆಚ್ಚಿಗಾಗಿ ಎಲ್ಲರಿಗೂ ಹಿರಿಯರು, ಎಲ್ಲರಿಗೂ ಒಬ್ಬ ಹಿರಿಯರನ್ನ ಮಾರ್ಗದರ್ಶನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ಸಮಾಜ ಮತ್ತು ರಾಜ್ಯಕ್ಕೆ ಭಾಳ ನಷ್ಟ ಉಂಟಾಗಿದೆ ಅಂತ ನಾನು ಹೇಳಿ ಬಯಸ್ತೀನಿ. ಶಿವಶಂಕರಪ್ಪವರು ಎಲ್ಲರಿಗೂ, ಎಲ್ಲ ಪಾರ್ಟಿಯೊಳಗೂ ಕೂಡ ಅವರು ಇಂಥ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷದಾಗಿದ್ದರೂ ಕೂಡ ಎಲ್ಲ ಪಕ್ಷದವ್ರ ಜೊತೆ ಒಡಂಬಡಿಕೆ ಹೊಂದಿ ಭಾಳ ಚೆನ್ನಾಗಿ ಗೌರವದಿಂದ ಬಾಳಿರುವಂಥ ಶಿವಶಂಕರಪ್ಪನವರು ಇವತ್ತಿನ ದಿನ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ಭಾಳ ನಷ್ಟ ಇದೆ. ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಭಾಳ ಒತ್ತಡ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನನ್ನ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಾಗ ಇದ್ದು ತಾವು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದ್ದಾರೆ. ಅವರು ಮೃತರಾಗಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ಕೂಡ ನನಗೂ ಕೂಡ ಭಾಳ ಸಹಾಯ ಮಾಡಿದರು ಒಂದು ಕಾಲದಾಗೆ. ಅವರು ಇವತ್ತಿನ ದಿನ ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮಗೆ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ಧೈರ್ಯ ತುಂಬಲಿ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ. ಡೈಲಿಗೆ ಹೋಗ್ಬೇಕಾಗ್ತದೋ, ಬಸ್ನಾಗ ಹೋಗ್ಬೇಕಾಗಿತ್ತು, ಪಾಪ ಎಲ್ಲ ಬಸ್ ಎಲ್ಲ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಸಹಾಯ ಅಂದರೆ ಆ ಥರ ಸಹಾಯ, ಬೇರೆ ಥರ ಸಹಾಯ ಅಲ್ಲ. ಬಸ್ಗಳು ಮಾಡಿಕೊಡೋರು, ಟ್ರೈನಿಗೆಲ್ಲ ಹೋಗೋಕೆ ಆಗಿನ ಕಾಲದ, ಇವಾಗೆಲ್ಲ ವಿಮಾನ ಇದೆ. 20 ವರ್ಷದಿಂದ ವಿಮಾನ ಇರಲಿಲ್ಲ, ಒಂದೇ ಒಂದು ವಿಮಾನ ಇತ್ತು ಡೆಲ್ಲಿಗೆ. ಆವಾಗ ನಮಗೆಲ್ಲ ಟ್ರೈನಿಗೆ ಟಿಕೆಟ್ ತಗೊಳ್ಳೋ ಎಲ್ಲ ಯೂತ್ ಕಾಂಗ್ರೆಸ್ 100 ಜನ 200 ಜನ ಹೋಗ್ತಾಯಿದ್ವಿ. ಅವೆಲ್ಲ ಪಾಪ ಟಿಕೆಟ್ ಕೊಡ್ಸಾರ ಹುಡುಗರೆಲ್ಲ ಓಟ್ ಬರ್ರಿ ಅಂತ. ಆ ಥರ ಸಹಾಯ, ಬೇರೆ ಥರ ಏನಿಲ್ಲ. ಲಿಂಗಾಯತ ಮಹಾಸಭಾದ ಭಾಳ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಹೌದು, ಎಲ್ಲ ಒಳಪಂಗಡಗಳು ಒಂದಾಗಬೇಕು ಅನ್ನುವಂಥದ್ದು ಕೊನೆವರೆಗೂ ಕೂಡ ಅವ್ರು ಗುದ್ದಾಡಿದ್ರು. ಹೌದು, ಕೊನೆವರೆಗೂ ಕೂಡ ಒಂದು ಗುದ್ದಾಡಿದೆಯಾ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಭಾಳ ವಿಷಾದ ಸಂಗತಿ. ಶಿವಶಂಕರಪ್ಪವರು ಎಲ್ಲ ಉಪಗಣಗಳು ಬೇಡ, ಒಂದೇ ಜಾತಿ ಥರ ಅಂತೇಳಿ ಪಾಪ ಭಾಳ ಹೋರಾಡಿದ್ರು, ಅದರ ಸಕ್ಸಸ್ ಆಗಲಿಲ್ಲ. ಭಾಳ ವಿಷಾದ ವ್ಯಕ್ತಪಡಿಸ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.